ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಹಬ್ಬಗಳ ಶುಭಾಶಯಗಳು ಅಂತ ಯಾಕೆ ವಿಶ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ರಿಗೂ ಗೊತ್ತಿರೋ ಥರ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ನಮಗೆ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಒಟ್ಟಿಗೆ ನಾನು ಎಲ್ಲ ಹಬ್ಬಗಳಿಗೂ ವಿಶ್ ಮಾಡಿಬಿಟ್ಟಿದ್ದೀನಿ. ಬೈ ಚಾನ್ಸ್ ನೆಕ್ಸ್ಟ್ ವಿಶ್ ಮಾಡೋದು ಮರ್ತೋದ್ರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶ ಏನಂದರೆ 2 ವಿಷಯಗಳು ಹೇಳೋದಿದೆ. ಸೊ ನಾನು ಕೂಡ ನಿಮಗೆ ಹಬ್ಬದ ಪ್ರಯುಕ್ತವಾಗಿ ಒಂದಷ್ಟು ಹೊಸದನ್ನು ಏನೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಮಾತಾಡಬೇಕಿತ್ತು. ಸೊ ಬನ್ನಿ ನೋಡೋಣ. ಮೊದಲಿಗೆ ಮೈಕ್ ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ? ಅಂದರೆ ಇದೇ ಮೈಕ್ ಯೂಸ್ ಮಾಡ್ತಾ ಇದ್ದಿದ್ದು ಮುಂಚೆನೂ, ಬಟ್ ಪ್ಲೇಸ್ಮೆಂಟ್ ಬೇರೆ ಥರ ಪ್ಲೇಸ್ ಮಾಡಿದೆ. ನಮ್ಮ ತಾಯಿಯವರು ಇದೊಂದು ಯಾವುದೋ ಸೈಡ್ ಆರ್ಮ, ಇದು ಟೇಬಲ್ ಸ್ಟ್ಯಾಂಡ್ ಅಂತಾರ ಏನಂಗೆ ಗೊತ್ತಿಲ್ಲ, ಅದು ತೊಗೊಂಡಿದ್ರು. ಸೊ ಅದಕ್ಕೆ ಫಿಕ್ಸ್ ಮಾಡಿ ನೋಡೋಣ ಅಂದ್ಕೊಂಡೆ ಆ್ಯಂಡ್ ಕ್ವಾಲಿಟಿ ಸಖತ್ತಾಗಿದೆ. ಸೊ ಆ್ಯಕ್ಚುಲಿ ಈ ಥರ ಕ್ವಾಲಿಟಿ ಬರಬೇಕಂತಲೇ ಈ ಮೈಕ್ ತೊಗೊಂಡಿದ್ದೀನಿ ನಾನು ಫಸ್ಟು, ಬಟ್ ಆ ಥರ ಬರ್ತಾ ಇರಲಿಲ್ಲ. ಆಮೇಲೆ ಇವಾಗ ಗೊತ್ತಾಯಿತು. ಸೊ ಸೆಟಪ್ ಚೇಂಜ್ ಮಾಡಬೇಕಿತ್ತಂತ ಅಷ್ಟೇ. ಸೊ ಈ ವಿಷಯ ಮಾತಾಡ್ತಿರುವಾಗ ನನಗೆ ಒಂದು ಮೈಂಡಿಗೆ ಹೊಳ್ದಿದ್ದು, ಇದು ಸೇಮ್ ನೋಡಿ ನಮ್ಮ ಲೈಫ್ಗೂ ಅನ್ವಯಿಸುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಎಲ್ಲ ಕರೆಕ್ಟಾಗಿ ವರ್ಕ್ ಮಾಡ್ತಿರ್ತೀವಿ, ಆಮೇಲೆ ನಮ್ಮ ಕ್ಯಾರೆಕ್ಟ್ರು ಸ್ವಲ್ಪ ಕರೆಕ್ಟಾಗಿರುತ್ತೆ, ಚೆನ್ನಾಗಿರುತ್ತೆ, ನಾವು ಯಾವ ರೀತಿ ಬೇಕು ವರ್ಕ್ ಆ ರೀತಿ ಕ್ಲೀನಾಗಿ ಮಾಡ್ಕೋತಾ ಇರ್ತೀವಿ. ಬಟ್ ಸ್ಟಿಲ್ ನಮಗೆ ಏನು ಇಂಪಾರ್ಟೆನ್ಸ್ ಆ ಥರದ್ದೇನೂ ಸಿಗ್ತಾ ಇರಲ್ಲ. ಆ್ಯಂಡ್ ಅಗೇನ್ ಇದು ಬಂದುಬಿಟ್ಟು ನಾನು ಸುಮ್ಮನೆ ವರ್ಕ್ ರಿಲೇಟೆಡ್ ಹೇಳ್ತಿಲ್ಲ, ಜನರಲ್ಲಾಗಿ ಲೈಫ್ನಲ್ಲಿ ಜನರಲಾಗಿ ನಡೆಯೋ ಸಿಚುಯೇಷನ್ಸ್ ಬಗ್ಗೆ ಹೇಳ್ತಾ ಇರೋದು. ಸೊ ಮೇ ಬಿ ಇವಾಗ ನೀವು ಒಂದು ಬ್ಯಾಡ್ ಫೇಸ್ನಲ್ಲಿ ಹೋಗ್ತಾ ಇರ್ತೀರ ನಿಮ್ಮ ಲೈಫ್ನಲ್ಲಿ. ಆ ಥರದ ಫೇಸ್ನಲ್ಲಿ ಏನಾದಿದ್ರೆ ಮೇ ಬಿ ನೀವು ಇರೋ ಸಿಚುಯೇಷನ್ ಆ ಥರ ಇರ್ಬೋದು. ಅಂದರೆ ನೀವು ಯಾವುದೋ ರಾಂಗ್ ಸಿಚುಯೇಷನಲ್ಲಿ ನೀವು ಇದ್ದೀರಾ, ಅಂದರೆ ನಿಮ್ಮ ಟ್ಯಾಲೆಂಟು ನಿಮ್ಮ ಸ್ಕಿಲ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ನೀವು ರಾಂಗ್ ಪ್ಲೇಸ್ನಲ್ಲಿ ಇದ್ದೀರಾ ಅಷ್ಟೇ. ಸೊ ನೀವು ಆ ಪ್ಲೇಸಿಂದ ಬಿಟ್ಟು ಬೇರೆ ಕಡೆ ಚೇಂಜ್ ಆದರೆ ನಿಮಗೆ ಎಲ್ಲನೂ ಸರಿ ಹೋಗ್ಬೋದು. ಸೊ ಇವಾಗ ಹೇಗೆ ನಾನು ಮುಂಚೆ ಇದೇ ಮೈಕ್ ಯೂಸ್ ಮಾಡ್ತಾ ಇದ್ದಿದ್ದು ಆ್ಯಂಡ್ ಅದಕ್ಕೆ ಸುಮ್ಮನೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಟೇಬಲ್ ಮೇಲೆ ಇಟ್ಬಿಟ್ಟು ಯೂಸ್ ಮಾಡ್ತಿದ್ದೆ. ಸೊ ಅವಾಗ ತುಂಬ ಬ್ಯಾಕ್ಗ್ರೌಂಡ್ ನಾಯ್ಸು ಆಮೇಲೆ ಈ ಥರದ್ದೆಲ್ಲ ಬರ್ತಿತ್ತು. ಇವಾಗ ನೋಡಿ ನಾನು ಸುಮ್ಮನೆ ಬೇರೆ ಸ್ಟ್ಯಾಂಡ್ನ ಯೂಸ್ ಮಾಡಿ ನೋಡ್ತಿದ್ದೀನಿ. ಸೊ ಔಟ್ಪುಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಟೈಮಲ್ಲೂ ಸರೌಂಡಿಂಗ್ ತುಂಬ ನಾಯ್ಸ್ ಇದೆ, ಬಟ್ ನನಗೆ ಇನ್ನೂ ಗೊತ್ತಿಲ್ಲ ಎಷ್ಟು ಕ್ಯಾಪ್ಚರ್ ಆಗಿದೆ ಏನಂತ ಹೇಳ್ಬಿಟ್ಟು. ಕೆಲವೊಂದಷ್ಟು ನಾನು ರೆಕಾರ್ಡಿಂಗ್ ಟೆಸ್ಟ್ ಮಾಡಿದಾಗ ಅಷ್ಟೇನು ಕ್ಯಾಪ್ಚರ್ ಆಗಿರಲಿಲ್ಲ, ಬಟ್ ನೋಡ್ಬೋದು. ಸೊ ಅದೇ ರೀತಿ ನೀವು ಏನಾದರೂ ಒಂದು ಬ್ಯಾಡ್ ಫೇಸ್ನಲ್ಲಿ ಏನಾದಿದ್ರೆ ಫಸ್ಟು ಅನಲೈಸ್ ಮಾಡ್ಕೊಳ್ಳಿ, ನಿಮಗೆ ಸಿಗಬೇಕಾಗಿರೋ ವ್ಯಾಲ್ಯೂ ನಿಮಗೆ ಸಿಗ್ತಿದೆ ಅಲ್ಲಿ, ಆ್ಯಂಡ್ ನೀವು ಮಾಡ್ತಿರೋ ಕೆಲಸ ನಿಮಗೆ ಇಷ್ಟ ಆಗ್ತಿದೆಯಾ, ಇಲ್ಲ ನೀವು ಆಲ್ರೆಡಿ ನೀವು ಇಷ್ಟ ಆಗದಿರೋ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡಿಬಿಟ್ಟು ನನಗೆ ಈ ಥರ ತೊಂದರೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಅಗೇನ್ ಪ್ರಾಬ್ಲಮ್ ಇರೋದು ನಿಮ್ಮ ಕಡೆನೇ. ನೀವು ಕರೆಕ್ಟಾಗಿ ಔಟ್ಪುಟ್ ಎಲ್ಲ ಕೊಟ್ಬಿಟ್ಟು ನೀವು ಒಂದು ರಾಂಗ್ ಇಂಡಸ್ಟ್ರಿನಲ್ಲಿದ್ದರೆ ಸೊ ಜಸ್ಟ್ ಇಂಡಸ್ಟ್ರಿನ ಚೇಂಜ್ ಮಾಡಿ, ಇಲ್ಲ ಬೇರೆ ಜಾಗಕ್ಕೆ ಶಿಫ್ಟ್ ಆಗಿ. ಬೇರೆ ಜಾಗ ಅಂದರೆ ಅಫ್ಕೋರ್ಸ್ ಲೈಕ್ ಬೇರೆ ಕಂಪ್ನಿ ಈ ಥರ ಏನಾದರೂ ಅದಕ್ಕೆ ಶಿಫ್ಟ್ ಮಾಡಿ ನೋಡಿ. ಸೊ ಇವಾಗ ಆ ವಿಷಯಕ್ಕೆ ಬರೋಣ. ನಾನು ಹೇಳಿರೋ ಥರ 2 ವಿಷಯಗಳಿದೆ. ಮೊದಲನೇದು ಬಂದುಬಿಟ್ಟು ಎಲ್ರಿಗೂ ಗೊತ್ತಿದೆ ನಾನು ವಿಡಿಯೋ ಎಡಿಟಿಂಗ್ ಕ್ಲಾಸಸ್ ತೊಗೋತೀನಿ ಅಂತ. ಅಗೇನ್ ಇದು ಬಂದುಬಿಟ್ಟು 1-on-1 ಕ್ಲಾಸಸ್ ನಾನು ತೊಗೊಳ್ಳೋದು. 1-on-1 ಕ್ಲಾಸಸ್ ಅಂತ ಹೇಳಿದ್ರೆ ನಾನು ಅಟ್ ಎ ಟೈಮ್ ಇನ್ಸ್ಟಿಟ್ಯೂಟ್ ಥರ 20 ಜನ 50 ಜನ ಈ ಥರ ಗ್ರೂಪ್ನಲ್ಲಿ ನಾನು ಕ್ಲಾಸಸ್ ತೊಗೊಳ್ಳಲ್ಲ. ಅಟ್ ಎ ಟೈಮ್ ನಾನು ಒಬ್ಬರಿಗೆ ಮಾತ್ರ ಕ್ಲಾಸಸ್ ತೊಗೊಳ್ಳೋದು. ಮೇಯ್ನಾಗಿ ಈ ರೀಸನ್ ಯಾಕೆ ಮಾಡ್ತಿರೋದಂದರೆ, ಇವಾಗ ನಾನು ಏನಾದರೂ ಕಲಿಬೇಕಂದ್ರೆ ನನಗೆ ಗುಂಪಿನಲ್ಲಿ ಕಲ್ತು ಅಭ್ಯಾಸ ಇಲ್ಲ. ಯಾಕಂದರೆ ಇವಾಗ ಏನಾದ್ರು ಡೌಟ್ಸ್ ಇದ್ದರೆ ನನಗೂ ಕೂಡ ಮುಜುಗರ ಆಗುತ್ತೆ ಡೌಟ್ಸ್ ಕೇಳೋಕ್ಕೆ. ಅದ್ರ ಬದಲು 1-on-1 ಇದ್ದರೆ ಬರೀ ನಾವಿಬ್ಬರೇ ಇರ್ತೀವಲ್ಲ, ಸೊ ಒಂಥರ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇರುತ್ತೆ. ಸೊ ನೀವು ಓಪನ್ ಆಗಿ ನಿಮ್ಗೆ ಏನೇ ಡೌಟ್ಸ್ ಬಂದರೂ ಕೂಡ ನಾರ್ಮಲ್ ಒಬ್ಬ ಹ್ಯೂಮನ್ ಟು ಹ್ಯೂಮನ್ ಹೇಗೆ ಮಾತಾಡ್ತಾರೆ, ಆಮೇಲೆ ಒಬ್ಬ ಫ್ರೆಂಡ್ಸ್ ಹೇಗೆ ಏನಾದರೂ ಡೌಟ್ ಕೇಳಬೇಕಂದ್ರೆ ಏನಾದರೂ ಫ್ರೆಂಡ್ಸ್ ಜೊತೆ ಮಾತಾಡ್ದಂಗೆ ಇರುತ್ತೆ. ಸೊ ಆ ರೀಸನ್ಗೋಸ್ಕರ ನಾನು 1-on-1 ಕ್ಲಾಸಸ್ ಮಾಡ್ತಿರೋದು. ಸಾಕಷ್ಟು ಜನರಿಗೆ ಮೇ ಬಿ ಇವಾಗ ಟ್ರಾವೆಲಿಂಗ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ಅಂದರೆ ತುಂಬ ದೂರ ಇರ್ತಾರೆ, ಬಟ್ ಅವ್ರು ಕಲಿಬೇಕಂತಿರುತ್ತೆ. ಸೊ ಹಾಗಾಗಿ ಆಫ್ಲೈನ್ ಕ್ಲಾಸಸ್ ತೊಗೊಳಕ್ಕಾಗದೇ ಇರ್ಬೋದು. ಆ ರೀಸನ್ಗೋಸ್ಕರ ನಾನು ಆನ್ಲೈನ್ ಕೂಡ ಮಾಡಿರೋದು. ಆನ್ಲೈನ್ ಅಂದರೆ ನಾವು ಸ್ಕ್ರೀನ್ ಶೇರ್ ಮಾಡಿಬಿಟ್ಟು ನಾನು ಹೇಳ್ಕೊಡ್ತೀನಿ. ಬಟ್ ಅಗೇನ್ ಅದರಲ್ಲೂ ಅಷ್ಟೇ ಒಂದಷ್ಟು ಜನರಿಗೆ ಸಿಸ್ಟಮ್ ಇಲ್ಲದೆ ಇರ್ಬೋದು, ಇಲ್ಲಾಂದರೆ ಇಂಟರ್ನೆಟ್ ಪ್ರಾಬ್ಲಮ್ ಇರ್ಬೋದು. ಈ ರೀಸನ್ಗೋಸ್ಕರ ಅವರು ಈ 1-on-1 ಕ್ಲಾಸಸ್ ತೊಗೊಳಕ್ಕಾಗದೇ ಇರ್ಬೋದು. ಸೊ ಅಂಥವ್ರಿಗೆ ಅಂತಾನೆ ಈ ಹೊಸ ಕ್ರ್ಯಾಶ್ ಕೋರ್ಸ್ನ ನಾನು ಮಾಡಿರೋದು. ಸೊ ಇದು ಬಂದುಬಿಟ್ಟು ವಿಡಿಯೋ ಎಡಿಟಿಂಗ್ ಕ್ರ್ಯಾಶ್ ಕೋರ್ಸ್ ಫಾರ್ ಬಿಗಿನರ್ಸ್ ಅಂತ. ಸೊ ಅಗೇನ್ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಹಾಗೆ ನಾನು ಪ್ರೈಸ್ ಬಗ್ಗೆ ಎಲ್ಲ ನಾನು ಆಮೇಲೆ ಹೇಳ್ತೀನಿ. ಮೊದಲಿಗೆ ಏನೇನಿದೆ ಕೋರ್ಸ್ನಲ್ಲಿ ಅಂತ ನಿಮಗೆ ಹೇಳ್ತೀನಿ. ಸೊ ಇಷ್ಟು ವರ್ಷದ ನನ್ನ ವಿಡಿಯೋ ಎಡಿಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿಸಿ ಈ ಕೋರ್ಸ್ನ ಮಾಡಿದ್ದೀನಿ. ಸೊ ಯಾರಾದರೂ ಒಬ್ಬ ಹೊಸಬ್ನಿಗೆ ಏನು ಗೊತ್ತಿರಲ್ಲ ಇಂಡಸ್ಟ್ರಿ ಬಗ್ಗೆ, ಸೊ ಅವನಿಗೆ ಸಿಂಪಲ್ಲಾಗೆ ಈಸಿಯಾಗೆ ಒಂದು ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅನ್ನೋದನ್ನು ಯಾವ ರೀತಿ ನಾನು ತಿಳಿಸ್ಬೋದು ಅಂದರೆ ತುಂಬ ಸಿಂಪಲ್ ವರ್ಡ್ಸ್ನಲ್ಲಿ ಯಾರು ಬೇಕಾದ್ರೂ ಕಲಿಬೋದು, ಯಾವ ಏಜ್ ಗ್ರೂಪ್ ಅವ್ರು ಬೇಕಾದ್ರೂ ಕಲಿಬೋದು. ನಿಮಗೆ ಸಿಸ್ಟಮ್ ಯೂಸ್ ಮಾಡೋಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಾನು ಏನು ಹೇಳ್ತೀನಿ ಅಷ್ಟನ್ನು ಮಾತ್ರ ನೀವು ಗಮನ ಇಟ್ಟು ಕೇಳಿ
ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗುತ್ತೆ. ಇದನ್ನು ಆದಷ್ಟು ಕಮ್ಮಿ ಡ್ಯೂರೇಷನ್ನಲ್ಲಿ. ಎಲ್ರಿಗೂ ಗೊತ್ತು ಕೋರ್ಸ್ ಅಂದರೆ ಸಾಕಷ್ಟು ಜನ ಇವಾಗ 5 ಅವರ್ 4 ಅವರು ಈ ಥರದ್ದೆಲ್ಲನೂ ಇರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಕೋರ್ಸ್ ಬಂದುಬಿಟ್ಟು ನಿಮಗೆ ಬರೀ 60 to 70 ಮಿನಿಟ್ಸ್ ಅಂದರೆ ಹತ್ತತ್ರ ಬರೀ 1 ಅವರ್ ಅಷ್ಟು ಇರುತ್ತೆ ಅಷ್ಟೇ. ಸೊ 1 ಅವರ್ನಲ್ಲಿ ನೀವು ಈ ಕೋರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಬರೀ ಕೋರ್ಸ್ನ ಕಂಪ್ಲೀಟ್ ಮಾಡೋದಲ್ಲದೆ ನೀವು ಕ್ಲೀನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿದ್ರೆ ಇದರಲ್ಲೇ ನೀವು ನೆಕ್ಸ್ಟು ಜೀವನ ಕಟ್ಸ್ಕೊಬೋದು. ಅಂದರೆ ಜೀವನ ಕಟ್ಸ್ಕೊಬೋದು ಅಂದರೆ ನೀವು ಇದರಲ್ಲೇ ಕೆಲಸ ಹುಡುಕ್ಬೋದು, ಇದನ್ನೇ ನೀವು ಒಂದು ಕೆರಿಯರ್ ಥರ ಮಾಡ್ಕೋಬೋದು. ಸೊ ಮೇ ಬಿ ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಬಂದು ಸುಮ್ಮನೆ ಒಂದು ಹಾಬಿ ಥರ ತೊಗೊಂಡಿರ್ತೀರ, ಸುಮ್ಮನೆ ಕಳಿಯೋಣ, ಇವಾಗ ಒಂದು ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಬೇಕು, ಸೊ ಅದಕ್ಕೆ ಎಡಿಟಿಂಗ್ ನಾನೇ ಮಾಡ್ಕೋಬೋದು, ಇಲ್ಲ ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಏನಾದರೂ ಒಂದು ಎಡಿಟ್ ಮಾಡಬೇಕು, ಸೊ ಈ ಥರ ಏನೋ ಒಂದು ರೀಸನ್ಗೆ ನೀವು ಸ್ಟಾರ್ಟ್ ಮಾಡಿರ್ತೀರ. ಅಲ್ಲಿಂದ ಹಿಡಿದು ನೀವು ನೆಕ್ಸ್ಟು ಕೆಲಸ ಸಿಗೋವರೆಗೂ ಕೂಡ ಇದಿಷ್ಟು ಏನು ಹೇಳ್ಕೊಡ್ತೀನಿ ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಇರುತ್ತೆ ಇದರಲ್ಲಿ. ಸೊ ಇವಾಗ ದುಡ್ಡಿನ ವಿಷಯಕ್ಕೆ ಬಂದರೆ, ಅಂದರೆ ಈ ಕೋರ್ಸ್ ಎಷ್ಟಾಗುತ್ತೆ ಅಂದರೆ ನಾನು ಮುಂಚೆನೇ ಹೇಳಿದೆ ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್. ಯಾಕಂತ ಹೇಳಿದ್ರೆ ಆ ಕೋರ್ಸಲ್ಲಿರೋ ಕಂಟೆಂಟ್ ಅಷ್ಟಿರೋದು. ನೀವೊಂದು ಹೊಸ ಸ್ಕಿಲ್ನ ಕಲಿತಾ ಇದ್ದೀರಾ ಅಂದರೆ ನಿಮಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ, ವಿಡಿಯೋ ಎಡಿಟಿಂಗ್ ಅಂದರೆ ಏನಂತಾನೆ ನಿಮ್ಗೆ ಗೊತ್ತಿರಲ್ಲ. ಆ ಥರದ್ದು ಒಂದು ಸ್ಕಿಲ್ನ ನಿಮಗೆ ಬರೀ 1 ಅವರ್ ಅಷ್ಟರಲ್ಲಿ ನೀವು ಕಲ್ತ್ಕೋತೀರ. ಆ ಸ್ಕಿಲ್ ಏನಂತ ಹೇಳ್ಬಿಟ್ಟು ಕಲ್ತ್ಕೊಂಡಾದ್ಮೇಲೆ ನಿಮಗೆ ಇದರಲ್ಲಿ ನೆಕ್ಸ್ಟು ಜಾಬ್ ಆಪರ್ಚುನಿಟಿ ಸಿಗೋ ಚಾನ್ಸ್ ಕೂಡ ಇರುತ್ತೆ ಇದರಲ್ಲಿ. ಸೊ ಬರೀ 1 ಅವರ್ನಲ್ಲಿ ನೀವು ಕ್ಲೀನಾಗಿ ಕಲ್ತ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಿದ್ರೆ ನಿಮಗೆ ಇದರಲ್ಲಿ ಕೆಲಸನೂ ಸಿಗ್ಬೋದು. ಸೊ ಆ ಥರದ್ದು ಒಂದು ಕೋರ್ಸ್ ಇದು. ಸೊ ಈ ಥರ ಒಂದು ಕೋರ್ಸ್ಗೆ ನೀವು ಎಷ್ಟು ಪೇ ಮಾಡ್ಬೋದು? ಈ ಥರದ್ದು ಒಂದು ಕೋರ್ಸ್ಗೆ ಇವಾಗ ನಾನಿದ್ರೆ ನಾನು 50,000 ಕೊಡೋಕ್ಕೂ ನಾನು ರೆಡಿಗಿದ್ದೀನಿ. ಯಾಕಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ. 50K ನಾನು ಕೊಟ್ಟರು ನನಗೆ 3 ತಿಂಗಳಲ್ಲಿ ಅದು ವಾಪಸ್ ಬರುತ್ತೆ ಕೆಲಸ ಸಿಕ್ಕಿದ ತಕ್ಷಣ. ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಈ ಕೋರ್ಸ್ ಎಲ್ಲ ಅಷ್ಟೊಂದು 50,000 ಅಷ್ಟೆಲ್ಲ ಏನಿಲ್ಲ. ಈ ಕೋರ್ಸ್ ಬಂದುಬಿಟ್ಟು ಬರೀ 5,000 ಇರುತ್ತೆ. ಇದು ಬೈ ಚಾನ್ಸ್ ನಿಮಗೆ ಜಾಸ್ತಿ ಅಂತ ಅನಿಸಿದ್ರೆ, ನಾನು ಇವಾಗ ಹಬ್ಬಗಳೆಲ್ಲ ನಡೀತಿರೋದ್ರಿಂದ ಇವತ್ತಿಂದ ನೆಕ್ಸ್ಟ್ ಇಯರ್ ಮೇ ಬಿ ನ್ಯೂ ಇಯರ್ವರೆಗೆ ಈ ಪ್ರೈಸ್ನ ನಾನು 50%ಗೆ ನಾನು ಈ ಕೋರ್ಸ್ನ ಸೆಲ್ ಮಾಡ್ತಿದ್ದೀನಿ. ಸೊ ಈ ಕೋರ್ಸ್ನ ನೀವು 2,500ಕ್ಕೆ ನೀವು ತೊಗೋಬೋದು. ಯಾರಾದರೂ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಆಗಿದ್ದು ಆ್ಯಂಡ್ ಇದನ್ನು ನೀವು ಒಂದು ಕೆರಿಯರ್ ಥರ ಮಾಡ್ಕೋಬೇಕಂತಿದ್ರೆ ಪರ್ಚೇಸ್ ಮಾಡಿ, ಇಲ್ಲಾಂದರೆ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸುಮ್ಮನೆ ದುಡ್ಡು ವೇಸ್ಟು. ಯಾವಾಗಲೂ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರದ್ದು ರಿಟರ್ನ್ಸ್ ಪಡೆಯೋ ಥರ ಮಾಡಬೇಕು. ಸುಮ್ಮನೆ ಆಯಿತು ಕಮ್ಮಿ ಬೆಲೆಗಿದೆ ತೊಗೊಂಬೇಡೋಣ ನೋಡೋಣ ಅಂತ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಏನಾದರೂ ಒಂದು ಡಿಸಿಷನ್ ತೊಗೊಂಡ್ರೆ ಅದು ಫರ್ಮ್ ಆಗಿರ್ಬೇಕು ಡಿಸಿಷನ್. ಸೊ ಈ ಕೋರ್ಸ್ ಮಾಡ್ತಿರೋ ಮೇಯ್ನ್ ರೀಸನ್ ಬಂದುಬಿಟ್ಟು ಇವಾಗ ನಂದು ಪರ್ಸ್ನಲ್ ಒನ್ ಕ್ಲಾಸಸ್ ಎಲ್ಲ ಬಂದು 15,000 ಇರೋದು. ಸೊ ಅಷ್ಟು ಜನಕ್ಕೆ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ. ಆ ರೀಸನ್ಗೋಸ್ಕರನೇ ನಾನು ಈ ಪರ್ಟಿಕ್ಯುಲರ್ ಕೋರ್ಸ್ನ ಮಾಡ್ತಿರೋದು. ಸೊ ಅಗೇನ್ ಈ ಕೋರ್ಸ್ ಬೆಲೆ ಬಂದುಬಿಟ್ಟು ನಾನು 5,000 ಇರೋದು, ಅದನ್ನು ನಾನು ಇನ್ನೂ 50% ಡಿಸ್ಕೌಂಟ್ನಲ್ಲಿ ಕೊಡ್ತಾ ಇದ್ದೀನಿ. ಅಗೇನ್ ನೆನಪಿರಲಿ, ಇದು ಮೇ ಬಿ ನ್ಯೂ ಇಯರ್ವರೆಗೂ ನಾನು ಇಟ್ಟಿರ್ತೀನಿ. ಸೊ ಅಲ್ಲಿವರೆಗೂ ನಿಮ್ಮ ಫ್ರೆಂಡ್ಸು ಯಾರಾದರೂ ಕಲಿಬೇಕಂತಿದ್ರೆ ಇಲ್ಲ ನಿಮ್ಮ ನೆಟ್ವರ್ಕ್ನಲ್ಲಿ ಯಾರಾದಿದ್ರೆ ಅವ್ರಿಗೆ ಶೇರ್ ಮಾಡಿ ಈ ಕೋರ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಮೊದಲನೇ ವಿಷಯ. ಎರಡನೇ ವಿಷಯ ಏನಂತ ಹೇಳಿದ್ರೆ, ನಾನು ಒಂದು ಹೊಸ ಕಮ್ಯುನಿಟಿ ಥರ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇದರ ಹೆಸರು ಬಂದುಬಿಟ್ಟು ಸ್ಕೂಲ್ ಅಂತ ಹೇಳಿಬಿಟ್ಟು, ಇದು ಬಂದುಬಿಟ್ಟು ನಂದು ಹೊಸ ಒಂದು ಜರ್ನಿ ಅಂತ ಹೇಳ್ಬೋದು. ನಂದು ಡಿಸ್ಕಾರ್ಡ್ ಚಾನಲೆಲ್ಲ ನಾನು ಶೇರ್ ಮಾಡಿದ್ದೀನಿ, ಅಲ್ಲೂ ಕೂಡ ಇದು ಕಮ್ಯುನಿಟಿ ಈ ಥರದ್ದೆಲ್ಲ ಮಾಡ್ತಿರ್ತೀನಿ. ಬಟ್ ಒಂದಷ್ಟು ಜನರಿಗೆ ಎಲ್ಲ ಅದು ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ, ಅಂದರೆ ಹೊಸದಿರ್ಬೋದು, ಈ ಥರದ್ದೆಲ್ಲ ಇರ್ಬೋದು. ಆ್ಯಂಡ್ ಯೂಟ್ಯೂಬ್ ಕೂಡ ಅಷ್ಟೇ, ನಾನು ವೀಡಿಯೋಸು ವಾರಕ್ಕೆ ಒಂದ್ಸತಿ ಹಾಕಕ್ಕೆ ಟ್ರೈ ಮಾಡ್ತಿದ್ದೀನಿ. ಹಾಗೇನು ಅಲ್ಲೂ ಒಂದಷ್ಟು ಇರ್ರೆಗ್ಯುಲರ್ ಆಗಿರ್ಬೋದು ನಾನು ಅಪ್ಲೋಡ್ಸಲ್ಲಿ. ಸೊ ಹಾಗಾಗಿನೇ ಈ ಕಮ್ಯುನಿಟಿನ ನಾನು ಮಾಡ್ತಾ ಇರೋದು. ಸೊ ಈ ಸ್ಕೂಲ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬಂದು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಈ ಪರ್ಟಿಕ್ಯುಲರ್ ಕಮ್ಯುನಿಟಿನಲ್ಲಿ ಬೇಸಿಕಲಿ ಏನಾಗುತ್ತೆ ಅಂದರೆ, ನಾನು ಏನೇನು ಕಲಿತೀನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಿರ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಸುಮ್ಮನೆ ಒಂದು ಗ್ರೂಪ್ ಥರ. ಸೊ ಎಲ್ಲಿ ಫ್ರೆಂಡ್ಸ್ ಎಲ್ಲ ಬಂದು ಸೇರ್ತಾರಲ್ವ, ವಿಷಯಗಳನ್ನ ಶೇರ್ ಮಾಡ್ತಾರೆ. ಸೊ ಆ ಥರ. ಸೊ ಅಲ್ಲಿ ನಾನು ಕೂಡ ಏನಾದರೂ ಒಂದು ಹೊಸದೇನಾದ್ರು ಕಲಿತಿದ್ರೆ, ಇಲ್ಲ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಡಿಸೈನ್ ಬಗ್ಗೆ ಇರ್ಬೋದು, ಇಲ್ಲ ಜನರಲ್ಲಾಗಿ ಏನಾದರೂ ಒಂದು ಸಿಗ್ತಾ ಇದ್ದರೆ ಅದನ್ನು ಶೇರ್ ಮಾಡ್ತಾ ಇರ್ತೀನಿ, ಬೇರೆಯವ್ರಿಗೆ ಹೆಲ್ಪ್ ಆಗೋ ರೀತಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಅಂದರೆ ನನ್ನ ಕಡೆಯಿಂದ ಇನ್ನೂ ಅಪ್ಡೇಟ್ಸ್ ಏನಾದರೂ ಬೇಕು, ಎಲ್ಲಿ ಸಿಗುತ್ತೆ, ಏನು ಮಾಡ್ತಿರ್ತೀರಾ ನೀವು, ಯಾವ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡ್ತಿರ್ತೀರಾ, ಸೊ ನನ್ನ ಪರ್ಸ್ನಲ್ ಲೈಫ್ ಆ ಥರದ್ದೆಲ್ಲ ಏನಾದರೂ ಸ್ವಲ್ಪ ತಿಳ್ಕೊಬೇಕಂತ ಹೇಳಿದರೆ ನೀವು ಬಂದು ಈ ಕಮ್ಯುನಿಟಿಗೆ ಜಾಯ್ನ್ ಆಗ್ಬೋದು. ಇದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತಿರ್ತೀನಿ. ಸೊ ಆ ಲಿಂಕ್ ನೀವು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಆ್ಯಂಡ್ ಇದು ಎರಡನೇ ವಿಷಯ. ಅಗೇನ್ ಇದ್ರ ಮೇಲೆ ನಾನು ಇನ್ನೂ ಒಂದಷ್ಟು ವಿಷಯಗಳೆಲ್ಲ ಇದೆ, ಅದಿನ್ನೂ ನಾನು ಟ್ರಯಲ್ ಆ್ಯಂಡ್ ಎರರ್ ಈ ಥರ ಮಾಡ್ತಾ ಇರೋದು. ಸೊ ತಿಳ್ಕೊಂಡಾದ್ಮೇಲೆ ನಿಮಗೂ ಕೂಡ ಹೇಳ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು 2 ವಿಷಯ. ಮೊದಲನೇದು ಕೋರ್ಸ್ ಲಾಂಚ್ ಮಾಡ್ತಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಎಡಿಟಿಂಗ್ ಕಲಿಬೇಕು ಈ ಥರ ಎಲ್ಲ ಅಂದರೆ ಸಜೆಸ್ಟ್ ಮಾಡಿ,
ಅಗೇನ್ ಬರೀ 1 ಅವರ್ ಅಷ್ಟೇ ಅದು ಕೋರ್ಸ್ ಇರೋದು. 1 ಅವರಲ್ಲಿ ನೀವು ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೋದು. ಸೊ ಇದಕ್ಕೆ ಮೇನ್ ಪ್ರೂಫ್ ಅಂದರೆ ನೀವು ಇಷ್ಟು ಹೇಳ್ಕೊಡೋದ್ರಲ್ಲಿ ಕೆಲಸ ಸಿಗ್ಬಿಡತ್ತಾ ಇದೆಲ್ಲ ಕೇಳ್ತಾರೆ. ಇದಕ್ಕೆ ಪ್ರೂಫ್ ನಾನೇ ಮೇಯ್ನ್ ಆಗಿರೋದು. ಅದರಲ್ಲಿ ಏನು ಹೇಳ್ಕೊಡ್ತೀನೋ ನನಗೆ ಎಡಿಟಿಂಗ್ ಅಷ್ಟೇ ಗೊತ್ತಿದ್ದಿದ್ದು ಸ್ಟಾರ್ಟಿಂಗ್ನಲ್ಲಿ. ಅಷ್ಟು ತಿಳ್ಕೊಂಡೆ ನಾನು ಕೆಲಸ ಹುಡುಕಿದ್ದೀನಿ, ಕೆಲಸ ಸಿಕ್ಕಿದೆ, ಕೆಲಸ ಮಾಡಿದ್ದೀನಿ. ಹೋಗ್ತಾ ಇಂಪ್ರೂವ್ ಆಗಿಬಿಟ್ಟು ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿರೋದು ನಾನು. ಆ್ಯಂಡ್ ಅಷ್ಟು ನಾಲೆಜ್ ನಿಮಗಿದ್ರೆ ಸಾಕು, ಆರಾಮಾಗಿ ನಿಮಗೆ ಕೆಲಸ ಸಿಗುತ್ತೆ. ಬೈ ಚಾನ್ಸ್ ನೀವು ಇನ್ನೂ ಇಂಪ್ರೂವ್ ಆಗಬೇಕು, ಇನ್ನೂ ಕ್ಲೀನಾಗಿ ಕಲಿಬೇಕು ಅಂತೆಲ್ಲ ಇದ್ದರೆ ನೀವು ಬಂದು ಒನ್ ಕ್ಲಾಸಸ್ ತೊಗೋಬೋದು. ನಾನು 40,000ಕ್ಕೂ ನಿಮಗೆ ಹೇಳ್ಕೊಡ್ತೀನಿ, 15,000ಕ್ಕೂ ಒನ್ ಕ್ಲಾಸಸ್ ತೊಗೋತೀನಿ. ಸೊ ನಿಮಗೆ ಬಿಟ್ಟಿದ್ದು, ನೀವು ಯಾವ್ದು ಬೇಕೋ ತೊಗೊಂಡು ಬಂದಿಲ್ಲಿ ಇನ್ನೂ ಡೀಟೇಲಾಗಿ ಕಲಿಬೋದು ನನ್ನ ಹತ್ರ. ಹಾಗೆ ಇನ್ನೊಂದು ಬಂದುಬಿಟ್ಟು ಕಮ್ಯುನಿಟಿ. ಸೊ ಇದಿಷ್ಟು ಹೇಳ್ತಾ ಮತ್ತೊಮ್ಮೆ ಹಬ್ಬಗಳ ಶುಭಾಶಯಗಳು. ಸೊ ಹೋಪ್ಫುಲಿ ಎಲ್ರಿಗೂ ಸೆಕೆಂಡ್ ಹಾಫ್ ಆಫ್ ದ ಇಯರ್, ಬೈ ಚಾನ್ಸ್ ಫಸ್ಟ್ ಹಾಫ್ ಆಫ್ ದ ಇಯರ್ ಚೆನ್ನಾಗಾಗಿಲ್ಲ ಅಂದರೆ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಚೆನ್ನಾಗಾಗಲಿ ಅಂತ ಶುಭ ಹಾರೈಸ್ತೀನಿ. ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.